ಹಲೋ ಫ್ರೆಂಡ್ಸ್, ಇವತ್ತು ನಾನು ನನ್ನ ಮಗ ನಿಮಗೆ ಹೇಗೆ ಹೆಲ್ಮೆಟ್ ವಾಶ್ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಮೊದಲಿಗೆ ಒಂದು ಬಕೆಟ್ನಲ್ಲಿ ನೀರು ತೊಗೊಂಡು 2 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ನಾವೊಂದು ಚಿಕ್ಕ ಕಪ್ಪಲ್ಲಿ ಒಂದು ಹಾಫ್ ಕಪ್ಪಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀವಿ. ಅವ್ನಿಗೊಂದು 2 ಸ್ಪೂನ್ ಹಾಕೋ ಅಂದರೆ ಅದರಲ್ಲಿ ಇದ್ದಿದ್ದು ಎಲ್ಲ ಹಾಕ್ಬಿಟ್ಟ. ಆಮೇಲೆ ಉಪ್ಪು ಹಾಕಾದ್ಮೇಲೆ ಅದಕ್ಕೊಂದು ಒಳ್ಳೆ ಮಿಕ್ಸ್ನ ಕೊಡಿ. ಏನಕ್ಕೆ ಹೆಲ್ಮೆಟ್ಗೆ ಉಪ್ಪೆಲ್ಲ ಹಾಕಬೇಕು ಅಂದರೆ ನಾವು ರೋಡಲ್ಲಿ ಹೋಗಿರ್ತೀವಲ್ವಾ, ಸೊ ಅಲ್ಲಿ ಎಷ್ಟೊಂದು ನೆಗೆಟಿವಿಟೀಸ್ನ ಇದೆ. ಸೊ ಆ ಒಂದು ನೆಗೆಟಿವ್ ಆರನ ಕ್ಲೆನ್ಸ್ ಮಾಡಲಿ ಅಂತ ನಾವು ಈ ಥರ ಕ್ಲೀನ್ ಮಾಡ್ತಾ ಇದ್ದೀವಿ. ಉಪ್ಪು ಹಾಕಿ ಚೆನ್ನಾಗಿ ಆ ಉಪ್ಪು ಸೋಡಾ ಎಲ್ಲ ಮಿಕ್ಸ್ ಆಗಬೇಕು. ಅದಾದಮೇಲೆ ಯಾವುದಾದ್ರೂ ಶ್ಯಾಂಪು ತೊಗೊಳ್ಳಿ. ನಾನಿಲ್ಲಿ 2 ಕ್ಲಿನಿಕ್ ಪ್ಲಸ್ ಶ್ಯಾಂಪು ತೊಗೊಂಡಿದ್ದೀವಿ. ಅಷ್ಟು 3 ಇಂಗ್ರೀಡಿಯೆಂಟ್ಸು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಮಿಕ್ಸ್ ಆದ್ರೇ ಕ್ಲೀನ್ ಮಾಡೋಕ್ಕೆ ಅದ್ರೊಳಗಡೆ ಹೆಲ್ಮೆಟ್ ಒಳಗಡೆ ಇರುವ ಸ್ಪಾಂಜ್ ಲೇಯರ್ ಇರುತ್ತಲ್ಲ, ಅದ್ರೊಳಗಡೆ ಎಲ್ಲ ಸೇರಿ ಹೋಗಿ ಕ್ಲೀನ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀವಿ ನಾನು ಮತ್ತು ನನ್ನ ಮಗ. ಇದಾದಮೇಲೆ ಹೆಲ್ಮೆಟ್ ತೊಗೊಂಡು ಇಡ್ತಾ ಇದ್ದಾನೆ. ಅದು ತೂಕ ಅವ್ನ ಕೈಲಿ ಎತ್ತಕ್ಕಾಗ್ತಾ ಇಲ್ಲ, ಬಟ್ ಆದರೂ ಎತ್ಕೊಂಡು ಇಡ್ತಾ ಇದ್ದಾನೆ. ಏನೋ ಸಾಹಸ ಮಾಡ್ತಾ ಇದ್ದಾನೆ. ಕಷ್ಟ ಬಿದ್ದು ನಾನೇ ಒಳಗಡೆ ಇಟ್ಟಿದ್ದು. ಆಮೇಲೆ ಪ್ರೆಸ್ ಮಾಡಿ ಇಟ್ಟ. ಇದು ಇಟ್ಟು ಒಂದು 1 ಅವರ್ ಅಥವಾ 2 ಅವರ್ಸ್ ಬಿಡಿ. 2 ಅವರ್ಸ್ ಬಿಟ್ಟಾದಮೇಲೆ ನೋಡಿ ಎಷ್ಟು ಗಲೀಜು ಬಂದಿದೆ ಅಂತ. ಗಲೀಜು ಹೋಗುತ್ತೆ, ಪ್ಲಸ್ ನೆಗೆಟಿವಿಟಿ ಕೂಡ ಹೋಗುತ್ತೆ. ಸೊ ಕ್ಲೀನ್ ಆಗಿದೆ, ಚೆನ್ನಾಗಾಗಿದೆ, ಫ್ರೆಶ್ ಆಗಿ ಸ್ಮೆಲ್ ಬರ್ತಾ ಇದೆ. ಇದರಿಂದ ನಿಮ್ಮ ಹೇರ್ ಮತ್ತು ಸ್ಕಿನ್ ಇಶ್ಯೂಸ್ ಕೂಡ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು.